ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಮಸ್ಟ್ನ ಹೇಗೆ ನಾವು ಕರೆಕ್ಟಾಗಿ ಮಾತಾಡುವಾಗ ಯೂಸ್ ಮಾಡಬೇಕು ಅಂತ ತುಂಬ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ತುಂಬ ಡಿಫ್ರೆಂಟ್ ಸಿಚುವೇಶನ್ಗಳಲ್ಲಿ ಹೇಗೆ ಇದು ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ ಅದನ್ನು ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಈ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಫಸ್ಟ್ ಕೇಸ್, ಟು ಎಕ್ಸ್ಪ್ರೆಸ್ ನೆಸೆಸಿಟಿ, ಇನ್ಸಿಸ್ಟೆನ್ಸ್, ಅದು ತುಂಬ ಇಂಪಾರ್ಟೆಂಟ್. ಆ ವರ್ಡ್ ನೋಡಿ, ಇನ್ಸಿಸ್ಟೆನ್ಸ್ ಅಂದರೆ ನೀವು ಬೇರೆಯೊಬ್ಬರಿಗೆ ಇದನ್ನು ಮಾಡಲೇಬೇಕು ಅಂತ ತುಂಬ ಫೋರ್ಸಬಲ್ ಆಗಿ ಹೇಳೋದು, ಸ್ಟ್ರಾಂಗ್ ಅಡ್ವೈಸ್ ಕೊಡೋದು, ನಿಮ್ಮ ಸ್ಟ್ರಾಂಗ್ ಒಪಿನಿಯನ್ನ ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನೀವು ಮಸ್ಟಿಂದ ಸೆಂಟೆನ್ಸ್ ಮಾಡ್ಬೋದು. ಅಂದರೆ ಇನ್ ಸಿಂಪಲ್, ಕೆಲಸ ಮಾಡೋ ನೆಸೆಸಿಟಿ ಇದೆ ಅಕಾರ್ಡಿಂಗ್ ಟು ದ ಸ್ಪೀಕರ್. ಅಂದರೆ ಯಾರು ಹೇಳ್ತಾ ಇದ್ದಾರೋ ಅವ್ರ ಪ್ರಕಾರ ನೀವು ಆ ಕೆಲಸ ಮಾಡಲೇಬೇಕು. ಆ ಕೆಲಸ ಮಾಡಬೇಕು ಅನ್ನೋ ರೂಲ್ ಇಲ್ಲ, ಓಕೆ, ಬಟ್ ಅವ್ರು ನಿಮಗೆ ಇನ್ಸಿಸ್ಟ್ ಮಾಡ್ತಿದ್ದಾರೆ, ರೈಟ್? ಅಂದರೆ ಒಂದು ರೀತಿ ಫೋರ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವಾಗಲೂ ನೋಡಿ, ನೀವು ಯಾವುದೇ ಮೋಡಲ್ ವರ್ಬ್ ಯೂಸ್ ಮಾಡಿದ್ರು ಬೇಸ್ ವರ್ಬೇ ಯೂಸ್ ಮಾಡಬೇಕು ಅದ್ರ ಮುಂದೆ, ರೈಟ್? ಈಗ ನೋಡಿ, ನೀವು ಆ ಸಿನಿಮಾ ನೋಡಲೇಬೇಕು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರಲ್ವಾ, ಅಂದರೆ ಅವ್ರು ನಿಮಗೆ ಇನ್ಸಿಸ್ಟ್ ಮಾಡ್ತಿದ್ದಾರೆ, ಅವರಿಗೆ ಆ ಮೂವಿ ನೋಡಿ ತುಂಬ ಇಷ್ಟ ಆಗಿದೆ ಆ್ಯಂಡ್ ಅವ್ರು ನಿಮಗೆ ಬಂದು ಹೇಳ್ತಿದ್ದಾರೆ ಈ ಥರ. ನೀವು ನೋಡಲೇಬೇಕಂತ ರೂಲ್ ಇಲ್ಲ ಅಲ್ವಾ? ಇಲ್ಲಿ ನೋಡಿ, ಯು ಮಸ್ಟ್ ವಾಚ್ ದಟ್ ಮೂವಿ, ಇಟ್ಸ್ ಅಮೇಝಿಂಗ್. ನಾನು 8 ಗಂಟೆ ಒಳಗೆ ಹೊರಡಲೇಬೇಕು, ಐ ಮಸ್ಟ್ ಲೀವ್ ಬೈ 8. ನಾವು ಕೆಲಸ ಮಾಡಲೇಬೇಕು ಅನ್ನೋ ಹಾಗಿದ್ರೂ ಕೂಡ ನಾನು ಹೇಳ್ಬೋದು ಅದನ್ನು, ನಾನು ಆ ಕೆಲಸ ಇಷ್ಟೊತ್ತಿಗೆ ಮಾಡಲೇಬೇಕು, ಹೋಗಲೇಬೇಕು, ಬರಲೇಬೇಕು, ರೈಟ್? ನೀವು ಒಂದ್ಸರಿ ಆ ಟೆಂಪಲ್ಗೆ ಹೋಗಲೇಬೇಕು, ಯು ಮಸ್ಟ್ ವಿಸಿಟ್ ದ ಟೆಂಪಲ್ ಒನ್ಸ್. ನೋಡಿ, ಅವ್ರು ಹೋಗಿ ಬಂದಿರ್ತಾರೆ ಆ್ಯಂಡ್ ನೀವು ಆ ಕೆಲಸ ಮಾಡಲೇಬೇಕಂತ ಅವ್ರು ತುಂಬ ಹೇಳ್ತಾರೆ, ಅವಾಗ ಯೂಸ್ ಮಾಡ್ಬೋದು. ನೀನು ಆ ಮ್ಯಾಟರ್ನ ಬೇರೆ ಯಾರಿಗೂ ಹೇಳಬಾರ್ದು, ಯು ಮಸ್ಟ್ ನಾಟ್ ಟೆಲ್ ದಿಸ್ ಮ್ಯಾಟರ್ ಟು ಎನಿವನ್ ಎಲ್ಸ್, ರೈಟ್? ಆ್ಯಂಡ್ ನೀವು ಹ್ಯಾವ್ ಟು ಇಂದ ಹೇಳಿದ್ರು ಕೂಡ ಇದೇ ಥರಾನೇ ಸೆನ್ಸ್ ಬರುತ್ತೆ. ಯು ಹ್ಯಾವ್ ಟು ವಾಚ್ ದಟ್ ಮೂವಿ, ಯು ಹ್ಯಾವ್ ಟು ವಿಸಿಟ್ ದಟ್ ಟೆಂಪಲ್, ಐ ಹ್ಯಾವ್ ಟು ಲೀವ್ ಬೈ 8 ಅಂತ. ಬಟ್ ನೆಗೆಟಿವ್ನಲ್ಲಿ ಬರಲ್ಲ. ಯು ಡೋಂಟ್ ಹ್ಯಾವ್ ಟು ಅಂತ ಹೇಳಿದ್ರೆ ನೀವು ಮಾಡಲೇಬಾರ್ದು ಅನ್ನೋ ಮೀನಿಂಗ್ ಬರಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಹ್ಯಾವ್ ಟು ಮತ್ತು ಯೂಸ್ ಮಾಡಬಾರ್ದ ಇಲ್ಲಿ? ನೋಡಿ, ಹ್ಯಾವ್ ಟು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಅದು ಕೂಡ ಒಂದು ಕೆಲಸ ಮಾಡೋ ನೆಸೆಸಿಟಿನೇ ತೋರಿಸುತ್ತೆ, ಬಟ್ ಅದು ಒಂದು ರೀತಿ ಅಫಿಷಿಯಲ್ ಯೂಸ್ ಆಗುತ್ತೆ. ಅಂದರೆ ನೀವು ಆ ಕೆಲಸ ಮಾಡೋ ರೂಲ್ ಇದೆ. ನಾವು ಯಾವಾಗ ರೂಲ್ಸ್ ಮಾತಾಡ್ತೀವಿ, ನೀನು ಆಫೀಸ್ಗೆ ಯಾವಾಗಲೂ 9 ಗಂಟೆ ಒಳಗೇನೆ ಬರಬೇಕು, ನೀನು ಯಾವಾಗಲೂ ID ಕಾರ್ಡ್ ಹಾಕ್ಕೊಂಡೇ ಇರಬೇಕು, ನೀನು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಡ್ರೈವ್ ಮಾಡಬಾರ್ದು, ಈ ಥರ ನಾವೆಲ್ಲಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಮಾತಾಡ್ತೀರಾ, ಅದು ತುಂಬ ಸೂಟ್ ಆಗುತ್ತೆ ಹ್ಯಾವ್ ಟು ಅನ್ನೋದು. ಇಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು, ಬಟ್ ಮಸ್ಟ್ ತುಂಬ ಸೂಟ್ ಆಗುತ್ತೆ. ಯಾವಾಗಂದರೆ ಪರ್ಸ್ನಲಿ ನಾನು ನಿನಗೆ ಮಾಡಬೇಕು ಅಂತ ಹೇಳ್ತಿದ್ರೆ, ಇದನ್ನ ನೆನ್ಪಿಟ್ಕೊಳ್ಳಿ ಈ ವಿಷಯ. ನಾ ಪರ್ಸ್ನಲಿ ನಿನಗೆ ಫೋರ್ಸ್ ಮಾಡ್ತಿದ್ರೆ, ನನಗಿಷ್ಟ ಆಯಿತು ನಿನಗೂ ಅದು ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ರೆ, ಈ ಥರ ಸಿಚುವೇಷನಲ್ಲಿ ಮಸ್ಟ್ ಜಾಸ್ತಿ ಯೂಸ್ ಆಗುತ್ತೆ. ಗೊತ್ತಾಯ್ತಲ್ಲ? ಇಲ್ಲ ನೋಡಿ, ನಾವು ಬೇಗ ಹೊರಡಲೇಬೇಕು, ವಿ ಮಸ್ಟ್ ಲೀವ್ ಅರ್ಲಿ. ಐ ಮಸ್ಟ್ ಹರಿ ಟು ವರ್ಕ್. ಹರಿ ಅಂದರೆ ಬೇಗ ಅರ್ಜೆಂಟಾಗಿ ಹೋಗಬೇಕು ಅಂತ ಮೀನಿಂಗ್ ಬರುತ್ತೆ. ವಿ ಮಸ್ಟ್ ನಾಟ್ ಸ್ಕೇರ್ ಪೆಟ್ಸ್. ಕೆಲಸ ಮಾಡಲೇಬಾರ್ದು ಅನ್ನೋಗಿದ್ರು ನೀವು ಮಸ್ಟಿಂದ ಹೇಳ್ಬೋದು, ಮಸ್ಟ್ ನಾಟ್ ಆರ್ ಮಸ್ಟಂಟ್. ಟ್ರೈ ಮಾಡಿ ಈಗ ಇದನ್ನ. ಐ ರಿಯಲಿ ಮಸ್ಟ್ ಸ್ಟಾಪ್ ಸ್ಮೋಕಿಂಗ್. ಅಂದರೆ ನನಗೇನೋ ಒಂದು ಹ್ಯಾಬಿಟ್ ಇರುತ್ತೆ, ಬಟ್ ಅದು ನನಗೆ ಇಷ್ಟ ಆಗ್ತಿರಲ್ಲ, ಬಿಡಬೇಕು, ನಾನು ಹೇಗಾದರೂ ಮಾಡಿ ಅದನ್ನು ಸ್ಟಾಪ್ ಮಾಡಬೇಕು, ಬಿಡಬೇಕು ಅಂತ ಇದ್ದರೆ ನೀವು ಈ ಥರ ಹೇಳ್ಬೋದು. ಅವ್ರು ಏನಾದರೂ ನಾವು ಹೊಸದನ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ರೂ ಕೂಡ ನೀವು ಹೇಳ್ಬೋದು. ಯು ಮಸ್ಟ್ ಬ್ರಿಂಗ್ ಯುವರ್ ID ಕಾರ್ಡ್. ಯು ಮಸ್ಟ್ ಬಿ ಬ್ಯಾಕ್ ಬಿಫೋರ್ 10. ಯು ಮಸ್ಟ್ ಹೆಲ್ಪ್ ಹರ್ ಅಟ್ ಎನಿ ಕಾಸ್ಟ್. ಅಂದರೆ ಹೇಗಾದರೂ ಮಾಡಿ, ಆಟ್ ಎನಿ ಕಾಸ್ಟ್, ಆ ಥರ ನೀವು ಸೆಂಟೆನ್ಸ್ ಎಂಡಲ್ಲಿ ನೀವು ಸೇರಿಸ್ಬೋದು. ಯು ಮಸ್ಟ್ ಟ್ರೈ ಸಮ್ ಆಫ್ ದಿಸ್ ಕರಿ. ಯು ಮಸ್ಟ್ ರೆಸ್ಪೆಕ್ಟ್ ಸೀನಿಯರ್ ಸಿಟಿಸನ್ಸ್. ಯು ಮಸ್ಟ್ ನಾಟ್ ಫರ್ಗೆಟ್ ಟು ಗಿವ್ ಇಟ್ ಬ್ಯಾಕ್. ನಾವಿಲ್ಲಿ ಬೇರೆಯವ್ರಿಗೆ ಅಡ್ವೈಸ್ ಮಾಡ್ತಿಲ್ಲ, ಬಟ್ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಯಾವಾಗಲೂ ಈ ರೂಲ್ಸ್ ಇದೆ, ಈ ರೂಲ್ನ ನೀನು ಫಾಲೋ ಮಾಡಬೇಕು ಅನ್ನೋ ಮೀನಿಂಗ್ ಕೊಡೋಂಗಿದ್ರೆ ಹ್ಯಾವ್ ಟು, ಹ್ಯಾಸ್ ಟು ಯೂಸ್ ಮಾಡಿ, ರೈಟ್? ಆ್ಯಂಡ್ ನೆಕ್ಸ್ಟ್ ನೋಡಿ, ವಾಟ್ ಗೋಸ್ ಅಪ್ ಮಸ್ಟ್ ಕಮ್ ಡೌನ್. ಅಂದರೆ ಫಿಸಿಕ್ಸಲ್ಲಿ ನೀವು ಕೇಳಿರ್ತೀರಲ್ವ, ಐ ಮಸ್ಟ್ ಫಿನಿಶ್ ದಿಸ್ ವರ್ಕ್ ಬೈ ಟುಮಾರೋ. ನಾನು ನಾಳೆ ಒಳಗೆ ಇದನ್ನು ಮುಗಿಸ್ಲೇಬೇಕು. ಯು ಮಸ್ಟ್ ನಾಟ್ ಬಿ ಲೇಟ್ ಫಾರ್ ದ ಫಂಕ್ಷನ್. ಸೊ ನೀವು ಹೇಳಬೇಕಾಗುತ್ತಲ್ಲ, ನೀವು ಫಂಕ್ಷನ್ಗೆ ಲೇಟ್ ಮಾಡಬಾರ್ದು, ಯು ಮಸ್ಟ್ ನಾಟ್ ಬಿ ಲೇಟ್. ಐ ಮಸ್ಟ್ ಫೋನ್ ಮೈ ಸಿಸ್ಟರ್ ಬಿಫೋರ್ ಶಿ ಲೀವ್ಸ್. ಅವಳು ಹೋಗೋದಕ್ಕಿಂತ ಮುಂಚೆನೇ ನಾನು ಅವಳಿಗೆ ಫೋನ್ ಮಾಡಬೇಕು. ಯು ಮಸ್ಟ್ ನಾಟ್ ಗೆಟ್ ಆಫ್ ದ ಬಸ್
ಬಿಫೋರ್ ಇಟ್ ಸ್ಟಾಪ್ಸ್. ಇಲ್ಲಿ ನೋಡಿ, ನೀನು ಬಸ್ಸಿಂದ ಇಳಿಬಾರ್ದು. ಯು ಮಸ್ಟ್ ನಾಟ್ ಗೆಟ್ ಆಫ್ ದ ಬಸ್, ಗೆಟ್ ಆನ್ ದ ಬಸ್, ಗೆಟ್ ಆಫ್ ದ ಬಸ್ ಬಿಫೋರ್ ಇಟ್ ಸ್ಟಾಪ್ಸ್. ಅದು ಸ್ಟಾಪ್ ಆಗೋದಕ್ಕಿಂತ ಮುಂಚೆನೆ. ಸೊ ನೀವು ಯಾರಿಗಾದ್ರೂ ಅದು ಮಾಡೋದು ರಾಂಗ್, ಆ ಥರ ಮಾಡಬಾರ್ದು ಅಂತ ಹೇಳೋವಾಗಲೂ ಮಸ್ಟ್ ನಾಟ್ ಯೂಸ್ ಮಾಡಿ. ಯು ಮಸ್ಟ್ ನಾಟ್ ಟೇರ್ ಪೇಜಸ್. ನೀನು ಪೇಜಸ್ನ ಹರಿಬಾರ್ದು ಔಟ್ ಆಫ್ ಲೈಬ್ರರಿ ಬುಕ್ಸಿಂದ. ಫ್ರಮ್ ಅಂತಲೂ ಹಾಕ್ಬೋದು, ಬಟ್ ಅದರಿಂದ ಹೊರಗೆ ಹರಿಬಾರ್ದು ಅನ್ನೋ ಮೀನಿಂಗ್ ಕೊಡೋದು ಔಟ್ ಆಫ್ ಅಂದರೆ. ಯು ಮಸ್ಟ್ ನಾಟ್ ಫರ್ಗೆಟ್ ಯುವರ್ ಮ್ಯಾಥ್ ಟೆಕ್ಸ್ಟ್ ಬುಕ್ ಅಗೈನ್. ನೀವು ಮತ್ತೆ ಯಾವತ್ತೂ ಮರಿಬಾರ್ದು. ಯು ಮಸ್ಟ್ ಬಿಗಿನ್ ಅ ಸೆಂಟೆನ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಯು ಮಸ್ಟ್ ನಾಟ್ ಟೇಕ್ ಅಡ್ವಾಂಟೇಜ್ ಆಫ್ ಅವರ್ ಇನ್ನೋಸೆನ್ಸ್. ಐ ಮಸ್ಟ್ ರೈಟ್ ಡೌನ್ ಹಿಸ್ ಅಡ್ರೆಸ್ ಬಿಫೋರ್ ಐ ಫರ್ಗೆಟ್ ಇಟ್. ಆ್ಯಂಡ್ ತುಂಬ ಜನ ಹೊಸಬರಿಗೆ ಈ ಸೆಂಟೆನ್ಸ್ಗಳು ಅರ್ಥನೇ ಆಗ್ತಿರಲ್ಲ. ಬಿಫೋರ್ ಮುಂದೆ ಏನು ಹಾಕಬೇಕು, ಆ್ಯಂಡ್ ಮಸ್ಟ್ ಮುಂದೆ ಬರುವಂಥ ವರ್ಬ್ದು ಮೀನಿಂಗ್ ಏನು, ಆಫ್ ಮುಂದೆ ಬರುವಂಥ ವರ್ಡ್ ಏನಾಗಿರಬೇಕು, ಇದನ್ನೆಲ್ಲ ಕನ್ನಡಕ್ಕೆ ನಮಗೆ ಟ್ರಾನ್ಸ್ಲೇಟ್ ಮಾಡಿ ಅಂತ ಕೇಳ್ತಾರೆ ತುಂಬ ಜನ. ಕನ್ನಡದಲ್ಲೂ ಹಾಕಿ ಸೆಂಟೆನ್ಸ್ ಅಂತ. ಸೊ ನಾನು ಆಗಲೇ ಬೇಸಿಕ್ಸ್ ಮೇಲೆ ತುಂಬ 200 ವೀಡಿಯೋಸ್ ಮಾಡಿದ್ದೀನಿ. ನೀವು ಆ ಎಲ್ಲ ವೀಡಿಯೋಸ್ ನೋಡಿದರೆ ಈ ಸೆಂಟೆನ್ಸ್ಗಳು ಏನೂ ಕಷ್ಟನೇ ಆಗೋದಿಲ್ಲ. ಎಲ್ಲ ಸೆಂಟೆನ್ಸ್ಗಳು ಮೀನಿಂಗ್ ಅರ್ಥ ಆಗುತ್ತೆ, ಎಲ್ಲ ವರ್ಬ್ದು ಮೀನಿಂಗ್ ಅರ್ಥ ಆಗುತ್ತೆ. ಆಫ್ಟರ್, ಬಿಫೋರ್, ಆಫ್, ಆನ್ ಎಲ್ಲ ವರ್ಡ್ಸ್ದು ಮೀನಿಂಗ್ ನಿಮ್ಗೆ ಅರ್ಥ ಆಗುತ್ತೆ ನೀವೆಲ್ಲ ಹಳೆ ವೀಡಿಯೋಸ್ ನೋಡಿದರೆ. ಅದಕ್ಕೆ ಎಲ್ಲ ವೀಡಿಯೋಸ್ ನೋಡಿ, ಅವಾಗ ನೀವೇ ಈಸಿಯಾಗಿ ಇದನ್ನೆಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೋದು. ನಾನು ನಿಮಗೆ ಕನ್ನಡ ಕೊಡಬೇಕಾದ ಅವಶ್ಯಕತೆನೇ ಇಲ್ಲ. ಸೊ ಹಳೆ ವೀಡಿಯೋಸ್ ಕೂಡ ನೋಡಿ. ಗ್ರಾಮರ್ ಆಲ್ರೆಡಿ ತುಂಬ ಟಾಪಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಯು ಮಸ್ಟ್ ಬಿ ಕೇರ್ಫುಲ್. ನೋಡಿ, ಬಿ ಬಂತು. ಬಿ ಯಾಕೆ ಬಂತು ಇಲ್ಲಿ, ನಾನು ಹಳೆ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಯು ಮಸ್ಟ್ ಬಿ ಕೇರ್ಫುಲ್ ವೆನ್ ಯು ಆರ್ ವಿತ್ ಫೈರ್. ನೋಡಿ, ವೆನ್ನಿಂದನೂ ನಾನು ವೀಡಿಯೋಸ್ ಮಾಡಿದ್ದೀನಿ. ಆದ್ದರಿಂದ ಇವತ್ತಿನ ಟಾಪಿಕ್ನ ನೀವು ಅಷ್ಟೇ ಫೋಕಸ್ ಮಾಡಿ. ಸೊ ಪೂರ್ತಿ ಸೆಂಟೆನ್ಸ್ ಏನು ಹೇಳ್ತಿದೆ ಅನ್ನೋದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯು ಮಸ್ಟ್ ಡೂ ಯುವರ್ ಡ್ಯೂಟಿ ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಸೊ ವೆದರ್ ಮೇಲೂ ನಾನು ಕ್ಲಾಸ್ ಮಾಡಿದ್ದೀನಿ ಆಲ್ರೆಡಿ ಅಲ್ವಾ. ಸೊ ಈ ಪೂರ್ತಿ ಸೆಂಟೆನ್ಸ್ ನೀವೇ ಟ್ರಾನ್ಸ್ಲೇಟ್ ಮಾಡ್ಬೋದು ಎಲ್ಲ ಕ್ಲಾಸಸ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ. ವಿ ಮಸ್ಟ್ ಲವ್ ಅವರ್ ಕಂಟ್ರಿ ಆ್ಯಸ್ ವಿ ಲವ್ ಅವರ್ ಪೇರೆಂಟ್ಸ್. ನಾವು ನಮ್ಮ ಪೇರೆಂಟ್ಸ್ನ ಪ್ರೀತಿಸಿದ ಹಾಗೆ ವಿ ಮಸ್ಟ್ ಲವ್ ಅವರ್ ಕಂಟ್ರಿ. ವಿ ಮಸ್ಟ್ ಪೇ ಅಟೆನ್ಷನ್ ಟು ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್. ಅ ಮ್ಯಾನ್ ವಿತೌಟ್ ಅ ಸ್ಮೈಲಿಂಗ್ ಫೇಸ್. ಸೊ ಇದು ನೀವು ಕನ್ನಡದಲ್ಲೂ ಕೇಳಿರ್ತೀರ. ಅ ಮ್ಯಾನ್ ವಿತೌಟ್ ಅ ಸ್ಮೈಲಿಂಗ್ ಫೇಸ್ ಅಂದರೆ ನಗು ಮುಖ ಇಲ್ಲದೆ ಇರೋನು ಮಸ್ಟ್ ನಾಟ್ ಓಪನ್ ಅ ಶಾಪ್. ಯು ಮಸ್ಟ್ ರಿಮೂವ್ ಯುವರ್ ಶೂಸ್ ಬಿಫೋರ್ ಎಂಟರಿಂಗ್ ಅ ಹೌಸ್. ಯು ಮಸ್ಟ್ ರೀಡ್ ಥ್ರೂ ದ ಕಾಂಟ್ರಾಕ್ಟ್. ರೀಡ್ ಥ್ರೂ ಅಂದರೆ ಫಸ್ಟಿಂದ ಎಂಡ್ವರೆಗೂ ಪೂರ್ತಿಯಾಗಿ ಓದೋದು. ಕಾಂಟ್ರಾಕ್ಟ್ನ ನಾವು ಓದಬೇಕು ಬಿಫೋರ್ ಯು ಸೈನ್ ಇಟ್. ಸೈನ್ ಮಾಡೋಕ್ಕಿಂತ ಮುಂಚೆ. ವೆನ್ ವಿ ಬಾರೋ ಮನಿ ವಿ ಮಸ್ಟ್ ಅಗ್ರಿ ದ ಕಂಡೀಷನ್ಸ್. ಯು ಮಸ್ಟ್ ನಾಟ್ ಫರ್ಗೆಟ್ ಟು ವೇಕ್ ಮೀ ಅಪ್ ಟುಮಾರೋ ಮಾರ್ನಿಂಗ್. ನೀವು ಮರಿಬಾರ್ದು ನನ್ನ ನಾಳೆ ಎಪ್ಸೋದಕ್ಕೆ. ಯು ಮಸ್ಟ್ ಗಿವ್ ದ ಬ್ಯಾಂಕ್ ಅ ರಿಟರ್ನ್ ಲೆಟರ್. ಹಾಂ, ಇಲ್ಲಿ ನೋಡಿ, ಯಾವ ಆಬ್ಜೆಕ್ಟ್ ಫಸ್ಟಲ್ಲಿ ಹಾಕಬೇಕು, ಯಾವ ಆಬ್ಜೆಕ್ಟ್ ಆಮೇಲೆ ಹಾಕಬೇಕು ಅನ್ನೋದ್ರ ಮೇಲೆ ನಾವು ವಿಡಿಯೋ ಮಾಡಿದ್ದೀನಿ. ನೀನು ಬ್ಯಾಂಕ್ಗೆ ಒಂದು ಲೆಟರ್ ಕೊಡಲೇಬೇಕು ಇಫ್ ಯು ವಿಶ್ ಟು ಕ್ಲೋಸ್ ಯುವರ್ ಅಕೌಂಟ್. ಇಲ್ಲ ಅಂದರೆ ಆಗೋದೇ ಇಲ್ಲ. ಅಂದರೆ ಆ ನೆಸೆಸಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯು ಹ್ಯಾವ್ ಟು ಅಂತಲೂ ಇಲ್ಲಿ ಹಾಕ್ಬೋದು. ಅದೊಂದು ರೂಲ್ ಇದೆ ಅಲ್ವಾ. ಸೊ ಆ ಥರ ಒಂದು ರೂಲ್ ಇದೆ. ಆ ರೂಲಲ್ಲಿ ಫಾಲೋ ಮಾಡಲೇಬೇಕು ಅನ್ನೋ ಆಗಿದ್ದಾಗ ಯು ಹ್ಯಾವ್ ಟುನೂ ಹಾಕ್ಬೋದು. ಅದು ಕೂಡ ಕರೆಕ್ಟ್. ಇಷ್ಟು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ತುಂಬ ಸೆಂಟೆನ್ಸ್ನಲ್ಲಿ ನೀವು ಶುಡ್ ಇಂದನೂ ರೀಪ್ಲೇಸ್ ಮಾಡ್ಬೋದು. ನಾವೆಲ್ಲಿ ಅಡ್ವೈಸ್ ಮಾಡ್ತಾ ಇದ್ದೀವೋ ಅಲ್ಲಿ ಯು ಶುಡ್ ಡೂ ಯುವರ್ ಡ್ಯೂಟಿ ವೆದರ್ ಯು ಲೈಕ್ ಇಟ್ ಆರ್ ನಾಟ್ ಅನ್ನೋದೇನಾದರೂ ನೀವು ಅಡ್ವೈಸ್ ರೂಪದಲ್ಲಿ ಹೇಳ್ತೀರಾ, ಅಲ್ಲಿ ನೀವು ಶುಡ್ ಕೂಡ ಹಾಕ್ಬೋದು ಅಷ್ಟೇ. ಅದು ಜಸ್ಟ್ ಡಿಪೆಂಡ್ಸ್ ಆನ್ ದ ಮೂಡ್. ನೀವು ಯಾವ ಮೂಡಲ್ಲಿ ಹೇಳ್ತಿದ್ದೀರಾ, ಅಡ್ವೈಸ್ ಮಾಡೋ ಥರ ಹೇಳ್ತೀರಾ, ರೂಲ್ ಫಾಲೋ ಮಾಡಿ ಅಂತ ಇದ್ದೀರಾ, ಆರ್ಡರ್ ಮಾಡ್ತಾ ಇದ್ದೀರಾ, ಹಾಂ ಆರ್ಡರ್ ಮಾಡೋವಾಗಲೂ ಹ್ಯಾವ್ ಟು ಅಂತ ಹಾಕಿ. ಆರ್ ನೀವು ಜಸ್ಟ್ ನಿಮ್ಮ ಒಪಿನಿಯನ್ ಹೇಳ್ತಿದ್ರಾ, ಇಲ್ಲೆಲ್ಲ ಒಪಿನಿಯನ್ಸ್ ಇದೆ, ನಿಮ್ಮ ಪರ್ಸ್ನಲ್ ಒಪಿನಿಯನ್ ಕೊಡ್ತಾ ಇದ್ದೀರಾ ನೀವೆಲ್ಲ ಸೆಂಟೆನ್ಸ್ಗಳಲ್ಲೂ ಅಲ್ವಾ. ಸ್ಟ್ರಾಂಗ್ ಆಗಿ ನೀವು ಅವರಿಗೆ ಇನ್ಸಿಸ್ಟ್ ಮಾಡ್ತಿದ್ದೀರಾ ಅಲ್ವಾ. ಸೊ ಅವಾಗೆಲ್ಲ ಮಸ್ಟ್ ಬರುತ್ತೆ. ಇಷ್ಟೇ ಡಿಫ್ರೆನ್ಸ್. ವಿ ಮಸ್ಟ್ ಸ್ಟಾರ್ಟ್ ಡಿನ್ನರ್ ಅಂಟಿಲ್ ಎವ್ರಿಬಡಿ ಕಮ್ಸ್. ಎಲ್ಲರೂ ಬರೋಕ್ಕಿಂತ ಮುಂಚೆ ನಾವು ಊಟ ಸ್ಟಾರ್ಟ್ ಮಾಡಬಾರ್ದು. ವಿ ಮಸ್ಟಂಟ್ ಲೀವ್ ಅವರ್ ಹೌಸಸ್ in this COVID time. You must be here before 8 o'clock tomorrow. You must have a lot of patience to learn any language. You must keep in mind that she is much younger than you. ನೀನು ಯಾವಾಗಲೂ ನೆನ್ಪಿಟ್ಕೋಬೇಕು, ಅವಳು ನಿನಗಿಂತ ತುಂಬ ಚಿಕ್ಕವಳು ಅನ್ನೋದು. Plants must get enough light and water if they are to grow well. ನೋಡಿ, they are to, is to, am to, are to. ಅದ್ರ ಮೇಲೆ ನಾವು ವಿಡಿಯೋ ಮಾಡಿದ್ದೀನಿ, ನೋಡಿದ್ದೀರಾ ನೀವು. ವಿ ಮಸ್ಟ್ ಮೀಟ್ ಫಾರ್ ಲಂಚ್ ಸೂನ್.
ಇಲ್ಲಿ ನೋಡಿ, ನಾವು ಒಬ್ಬರಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ, ತುಂಬ ಇನ್ಸಿಸ್ಟ್ ಮಾಡಿ ಅವ್ರಿಗೆ ಫೋರ್ಸ್ ಮಾಡ್ತಾ ಇದ್ದೀವಿ, ನಾವು ಯಾವಾಗಲಾದರೂ ಒಂದ್ಸರಿ ಲಂಚ್ಗೆ ಮೀಟ್ ಆಗಲೇಬೇಕು ಅಂತ. ಸೊ ಈ ಥರ ಎಂಫ್ಯಾಟಿಕ್ ಇನ್ವಿಟೇಷನ್ಸ್ ನಲ್ಲಿ ಮಸ್ಟ್ ಹಾಕೋದು ಕಾಮನ್. ಅದೇ ಥರ ನೋಡಿ, ವಿ ಮಸ್ಟ್ ಗೋ ಆನ್ ಅ ಟ್ರಿಪ್ ಒನ್ ವೀಕೆಂಡ್, ನಾವು ಯಾವತ್ತಾದರೂ ಒಂದು ವೀಕೆಂಡ್ ಟ್ರಿಪ್ ಹೋಗಲೇಬೇಕು. ಯು ರಿಯಲಿ ಮಸ್ಟ್ ಕಮ್ ಅಂಡ್ ವಿಸಿಟ್ ಅವರ್ ಹೌಸ್ ಒನ್ಸ್, ನೀವು ಯಾವತ್ತಾದರೂ ಒಂದ್ಸರಿ ನಮ್ಮ ಮನೆಗೆ ಬರಲೇಬೇಕು. ಈ ಥರ ನೀವು ಇನ್ವೈಟ್ ಮಾಡ್ತಿರಲ್ಲ ಒಂದು ಕೆಲಸ ಮಾಡೋದಕ್ಕೆ, ನಿಮ್ಮ ಮನೆಗೆ ಯಾರಾದರೂ ಬರಲಿ ಅಂತ, ನಿಮ್ಮ ಜೊತೆ ಅವ್ರು ಏನಾದರೂ ಕೆಲಸ ಮಾಡಲಿ ಅಂತ, ಅವಾಗ ಮಸ್ಟ್ ತುಂಬ ಯೂಸ್ ಆಗುತ್ತೆ. ತುಂಬ ಕಾಮನಲ್ಲಿ ಮಸ್ಟ್ನೇ ಹಾಕಿ ಹೇಳೋದು, ಗೊತ್ತಾಯ್ತಲ್ಲ? ಸೊ ಮಸ್ಟ್ ಇನ್ ಜನರಲ್ ಎಲ್ಲಿ ಯೂಸ್ ಮಾಡ್ತೀವಿ? ನಿಮ್ಮ ಒಪಿನಿಯನ್ನ ಬೇರೆಯವ್ರಿಗೆ ಹೇಳೋದಕ್ಕೆ, ನೀನು ಈ ಥರ ಮಾಡಲೇಬೇಕು, ಮಾಡಿದ್ರೆ ಒಳ್ಳೇದು ಅಂತ ಸ್ಟ್ರಾಂಗ್ ನೆಸೆಸಿಟಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಆ್ಯಂಡ್ ಅದೇ ಥರ ಕ್ವೆಶ್ಚನ್ಸ್ನ ಕೇಳ್ಬೋದು ನಾವು ಮಸ್ಟಿಂದ. ಯಾರಿಗೆ ಕೇಳ್ತಿದ್ದೀವೋ ಅವ್ರ ಪ್ರಕಾರ ನಾ ಇದನ್ನು ಮಾಡಲೇಬೇಕಾ, ಮಾಡೋ ನೆಸೆಸಿಟಿ ಇದೆಯಾ ಅಂತ ಕೇಳೋವಾಗ, ರೈಟ್ ಇಲ್ಲಿ ನೋಡಿ, ಮಸ್ಟ್ ಐ ಸೈನ್ ದಿಸ್? ಎಸ್ ಯು ಮಸ್ಟ್ ಅಂತ ನೀವು ರಿಪ್ಲೈ ಮಾಡ್ಬೋದು. ಅಂದರೆ ನಾನು ಸೈನ್ ಮಾಡೋ ಅವಶ್ಯಕತೆ ಇದೆಯಾ, ಮಾಡಲೇಬೇಕಾ, ಮಾಡಲಿಲ್ಲ ಅಂದರೆ ಆಗಲ್ವಾ ಅಂತ ನೀವು ಕೇಳೋವಾಗ ಮಸ್ಟಿಂದ ಸ್ಟಾರ್ಟ್ ಮಾಡಿ ಸೆಂಟೆನ್ಸ್ನ. ಹಾಂ ಹೌದು ಮಾಡಲೇಬೇಕು ನೀನು ಅನ್ನೋಗಿದ್ರೆ ಆನ್ಸರ್ ಮಾಡಿ ಎಸ್ ಯು ಮಸ್ಟ್ ಅಂತ. ಅದೇ ಥರ ನೋಡಿ, ನೀನು ಇವತ್ತು ಹೋಗಲೇಬೇಕಾ, ಹೋಗಲಿಲ್ಲ ಅಂದ್ರೆ ಆಗಲ್ವಾ, ಮಸ್ಟ್ ಯು ಗೋ ಟುಡೇ? ನೀನು ಅಷ್ಟು ಜೋರಾಗಿ ಮಾತಾಡಬೇಕಾ? ಹಾಂ ಇಲ್ಲಿ ನೋಡಿ, ನೀವು ಈ ಥರ ಕೇಳಿರ್ತೀರಲ್ಲ, ನೀನು ಅಷ್ಟೊಂದು ಜೋರಾಗಿ ಮಾತಾಡಬೇಕಾ, ಮೆಲ್ಲಗೆ ಮಾತಾಡೋರು ಆಗಲ್ವಾ ಅಂತ ನೀವು ಹೇಳ್ತಿರ್ತೀರಲ್ಲ, ಮಸ್ಟ್ ಯು ಟಾಕ್ ಸೋ ಲೌಡ್ ಆರ್ ಲೌಡ್ಲಿ? ನೀವು ಕೆಲಸದಲ್ಲಿ ಏನು ಹಾಕ್ಕೊಂಡಿರಬೇಕು ಅಂದರೆ ಇಲ್ಲಿ WH ಕ್ವಶನ್. ವಾಟ್ ಮಸ್ಟ್ ಯು ವೇರ್ ಅಟ್ ವರ್ಕ್? ನಾನು ಎಲ್ಲ ID ಪ್ರೂಫ್ ತರಲೇಬೇಕಾ? ಯಾವುದಾದ್ರೂ ಒಂದು ತಂದರೆ ಆಗಲ್ವಾ, ಎಲ್ಲನೂ ತರಬೇಕಾ? ಮಸ್ಟ್ ಐ ಬ್ರಿಂಗ್ ಆಲ್ ಮೈ ID ಪ್ರೂಫ್ಸ್? ನೀನು ಯಾವಾಗಲೂ ಬಾಗಿಲನ್ನ ಅಷ್ಟು ಜೋರಾಗಿ ಬಡಿಲೇಬೇಕಾ, ಮೆಲ್ಲಗೆ ಹಾಕಿದ್ರೆ ಆಗಲ್ವಾ? ಮಸ್ಟ್ ಯು ಆಲ್ವೇಸ್ ಬ್ಯಾಂಗ್ ದ ಡೋರ್? ನಾವಿಲ್ಲಿ ಯಾವಾಗಲೂ ದ ಯಾಕೆ ಯೂಸ್ ಮಾಡಬೇಕು? ವೈ ಮಸ್ಟ್ ವಿ ಆಲ್ವೇಸ್ ಯೂಸ್ ದ ಹಿಯರ್? ನಾನು ಹೇಳಿದ್ದಕ್ಕೆಲ್ಲ ನೀನು ಕ್ವಶನ್ ಮಾಡಲೇಬೇಕಾ ಯಾವಾಗಲೂ? ಮಸ್ಟ್ ಯು ಆಲ್ವೇಸ್ ಕ್ವಶನ್ ಎವ್ರಿಥಿಂಗ್ ದಟ್ ಐ ಸೇ ಆರ್ ಜಸ್ಟ್ ಎವ್ರಿಥಿಂಗ್ ಐ ಸೇ? ಮಸ್ಟ್ ವಿ ಟೆಲ್ ದೆಮ್ ವೆನ್ ವಿ ಚೇಂಜ್ ಅಡ್ರೆಸಸ್? ನಾ ಅಡ್ರೆಸ್ ಚೇಂಜ್ ಮಾಡಿದಾಗ ಅವರಿಗೆ ಹೇಳಲೇಬೇಕಾ? ರೈಟ್, ಗೊತ್ತಾಯ್ತಲ್ಲ, ನೆಸೆಸಿಟಿ ಬಗ್ಗೆ ನಾವು ಕ್ವಶನ್ ಕೇಳ್ತಾ ಇದ್ದೀವಿ. ಆ್ಯಂಡ್ ನಿಮ್ಮ ಒಪಿನಿಯನ್ನ ಎಂಫಸೈಸ್ ಮಾಡಿ ಹೇಳೋವಾಗಲೂ ಕೂಡ ನೀವು ಮಸ್ಟ್ನ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಡೈರೆಕ್ಟ್ ಸೆಂಟೆನ್ಸ್ ಕೊಟ್ಬಿಡ್ತೀನಿ ನೋಡಿ, ಈ ಥರ ಹೇಳ್ತಿರ್ತೀವಿ, ಇದೊಂದು ಫ್ರೇಸ್ ಥರ ಯೂಸ್ ಮಾಡ್ಬೋದು. ಐ ಮಸ್ಟ್ ಸೇ ಯು ಲುಕ್ ಗಾರ್ಜಿಯಸ್ ಟುಡೇ ಅಂದರೆ ನನಗೆ ಹೇಳದೆ ಇರೋಕ್ಕಾಗ್ತಾ ಇಲ್ಲ, ನಾನು ಹೇಳಲೇಬೇಕು, ನೀನು ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ಐ ಮಸ್ಟ್ ಸೇ, ಐ ಮಸ್ಟ್ ಥ್ಯಾಂಕ್ ಅಂತ ಹೇಳ್ತೀವಲ್ವಾ, ಆ ಥರ ಫ್ರೇಸ್ಗಳಲ್ಲಿ ನೀವು ಮಸ್ಟ್ ಯೂಸ್ ಮಾಡ್ತೀರಾ. ಯು ಆರ್ ಅ ಗ್ರೇಟ್ ಹೆಲ್ಪ್, ಐ ಮಸ್ಟ್ ಸೇ ದಿಸ್ ಅಂದರೆ ನೀನು ಇರೋದು ನನಗೆ ತುಂಬ ಹೆಲ್ಪ್, ನಾನು ಹೇಳಲೇಬೇಕಿದೆ, ನಾನು ನಿನಗೆ ಹೇಳದೇ ಇರೋಕ್ಕಾಗ್ತಾನೆ ಇಲ್ಲ ಅಂತ ಹೇಳೋ ಕಡೆ ಐ ಮಸ್ಟ್ ಥ್ಯಾಂಕ್ ಯು ಫಾರ್ ದ್ಯಾಟ್, ನೀನು ಅದನ್ನು ನನಗೆ ಮಾಡಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು, ನಾನು ನಿನಗೆ ಥ್ಯಾಂಕ್ಸ್ ಹೇಳಲೇಬೇಕು. ಐ ಮಸ್ಟ್ ಅಡ್ಮಿಟ್ ಐ ಎಂಜಾಯ್ ದಿಸ್ ಮೂವೀಸ್, ನಾನಂತೂ ಒಪ್ಕೊಳ್ಳೇಬೇಕು ಅಂತಿರಲ್ಲ, ಐ ಮಸ್ಟ್ ಅಡ್ಮಿಟ್. ಐ ಮಸ್ಟ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್ ಟು ಮೀ. ಈ ಥರ ನಿಮ್ಮ ಒಪಿನಿಯನ್ನ ನೀವು ಸ್ಟ್ರಾಂಗ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಿರ್ತೀರಲ್ಲ, ಅವಾಗ ಹೇಳಿ ಐ ಮಸ್ಟ್ ಸೇ, ಐ ಮಸ್ಟ್ ಥ್ಯಾಂಕ್, ಐ ಮಸ್ಟ್ ಅಡ್ಮಿಟ್, ಐ ಮಸ್ಟ್ ಕಮ್ ದೇರ್. ರೈಟ್. ನೆಕ್ಸ್ಟ್ ಥರ್ಡ್ ಕೇಸ್, ಟು ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಬಿಲೀಫ್ ಅಂದರೆ ನೀವೇನೋ ಒಂದು ಟ್ರೂ ಅಂತ ನಂಬಿರ್ತೀರಾ, ಅದೇನೋ ಆಗಿರುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರಾ. ಪಾಸಿಟಿವ್ ಸೆಂಟೆನ್ಸ್ಗಳಾಗಿರಬೇಕು ಆ್ಯಂಡ್ ಅದು ತುಂಬ ಶೋರ್ ಆಗಿ ನೀವು ಹೇಳ್ತಾ ಇರ್ತೀರಾ, 99% ಶೋರ್ ಇರ್ತೀರಾ ನೀವು ಅದ್ರ ಬಗ್ಗೆ, ತುಂಬ ಹೈಯೆಸ್ಟ್ ಲೆವೆಲ್ ಪಾಸಿಬಿಲಿಟಿನ ಎಕ್ಸ್ಪ್ರೆಸ್ ಮಾಡ್ತಿರ್ತೀರಾ. ಆ್ಯಂಡ್ ಅದನ್ನು ಹೇಳ್ತಿರ್ತೀರಾ ಅಂದರೆ ಅದನ್ನು ನಂಬೋದಕ್ಕೆ ಗುಡ್ ರೀಸನ್ಸ್ ಇರಬೇಕು, ನೀವು ಹಾಗೆ ಹೇಳೋ ಹಂಗಿಲ್ಲ. ಆ ಥರ ಆಗಿದೆ ಅಂದರೆ ನಿಮ್ಮ ಕಣ್ಣು ಮುಂದೆ ಅದು ಕಾಣಿಸ್ತಿರ್ಬೇಕು, ಆವಾಗಲೇ ನೀವು ಮಸ್ಟಿಂದ ಅಸ್ಯೂಮ್ ಮಾಡಿಕೊಂಡು ಒಂದನ್ನು ಹೇಳ್ಬೋದು. ಇಲ್ಲಿ ನೋಡಿ, ನಿಮ್ಮ ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾನೇ ಇದೆಯಾ, ನಿನಗೆ ಸುಸ್ತಾಗಿರ್ಬೇಕೀಗ ಅಲ್ವಾ ಅಂತ ಹೇಳ್ತಿದ್ದೀರಾ. ಸೊ ಲಾಸ್ಟ್ ಪಾರ್ಟ್ ನೋಡಿ, ನಿನಗೆ ಸುಸ್ತಾಗಿರಬೇಕು, ನಾನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಕಣ್ಮುಂದೆ ಕಾಣಿಸ್ತಿದೆ ಅವ್ರು ಬೆಳಿಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಅವ್ರು ಸುಸ್ತಾಗೇ ಇರ್ತಾರೆ, ತುಂಬ ಶೋರಿಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಅವಾಗ ನಾನು ಹೇಳಬೇಕು, ಯು ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್, ಯು ಮಸ್ಟ್ ಬಿ ಟಯರ್ಡ್ ನಾವು. ನೋಡಿ, ಯು ಮಸ್ಟ್ ಬಿ ಟಯರ್ಡ್, ನೀನು ಸುಸ್ತಾಗಿರ್ತೀಯಾ, ಸುಸ್ತಾಗಿರಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ಅಡ್ಜೆಕ್ಟಿವ್ ಯೂಸ್ ಮಾಡ್ತಿದ್ದೀಲ್ವಾ, ಆದ್ರಿಂದ ಮಸ್ಟ್ ಮುಂದೆ ಬಿ ಹಾಕ್ಲೇಬೇಕು ನೀವು. ಬುಕ್ ಇಲ್ಲೇ ಇರಬೇಕು, ಇಲ್ಲ ನೀನೆಲ್ಲೋ ಕಳೆದಿರ್ತೀಯ. ದ ಬುಕ್ ಮಸ್ಟ್ ಬಿ ಹಿಯರ್ ಆರ್ ಎಲ್ಸ್ ಯು ಹ್ಯಾವ್ ಲಾಸ್ಟ್ ಇಟ್.
ಎರಡೇ ಪಾಸಿಬಿಲಿಟಿ ಇದೆ. ನೋಡಿ, ನಮ್ಮ ಕಣ್ಣು ಮುಂದೆ ಅದು ಕಾಣಿಸ್ತಿಲ್ಲ, ಸೊ ಅದು ಇಲ್ಲಿ ಇರಲೇಬೇಕಾಗಿತ್ತು, ಇಲ್ಲ ನೀನು ಕಳೆದಿರ್ತೀಯ. ಸೀಮಾಗೆ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಅವಳು ಅಳ್ತಾನೆ ಇದ್ದಾಳೆ. ಸೊ ನಿಮಗೆ ಕಾಣಿಸ್ತಾ ಇದೆ ಅವಳು ಅಳ್ತಾನೆ ಇದ್ದಾಳೆ ಅಂದರೆ ಸೀಮಾ ಮಸ್ಟ್ ಹ್ಯಾವ್ ಅ ಪ್ರಾಬ್ಲಮ್. ಶಿ ಕೀಪ್ಸ್ ಕ್ರೈಯಿಂಗ್. ಏನದು ಶಬ್ದ? ಸೋಫಾ ಕೆಳಗೆ ಇಲಿಗಳಿರ್ಬೋದು. ಸೊ ನಿಮಗೆ ಅನ್ನಿಸ್ತಾ ಇದೆ ಅಲ್ಲಿ ಆ ಮೂಮೆಂಟ್ನಲ್ಲಿ, ಅಂದರೆ ಆಬ್ವಿಯಸ್ಲಿ ಅಲ್ಲಿ ಏನೋ ಇರ್ಬೋದಲ್ವಾ. ವಾಟ್ಸ್ ದಟ್ ನಾಯ್ಸ್? ದೇರ್ ಮಸ್ಟ್ ಬಿ ಸಮ್ ರ್ಯಾಟ್ಸ್ ಅಂಡರ್ ದ ಸೋಫಾ. ನೋಡಿ, ದೇರ್ ಮಸ್ಟ್ ಬಿ, ದೇರಿಂದ ನಾ ಸೆಂಟೆನ್ಸ್ ಮಾಡೋದು ಹೇಳಿದ್ದೆ. ದೇರ್ ಈಸ್, ದೇರ್ ಆರ್, ದೇರ್ ಕ್ಯಾನ್ ಬಿ, ದೇರ್ ಶುಡ್ ಬಿ. ಅದೇ ಥರ ದೇರ್ ಮಸ್ಟ್ ಬಿ. ಒಂದು ಜಾಗದಲ್ಲಿ ಏನೋ ಇದೆ, ಏನೋ ಎಕ್ಸಿಸ್ಟ್ ಆಗಿದೆ ಅಂತ ಹೇಳುವಾಗ ನಾವು ಯೂಸ್ ಮಾಡ್ತೀವಲ್ವ. ಅವ್ರ ವಯಸ್ಸು 50ಗಿಂತ ಜಾಸ್ತಿನೇ ಇರಬೇಕು. ಹಿ ಮಸ್ಟ್ ಬಿ ಓವರ್ 50. ನೋಡಿ, ನಿಮ್ಮ ಕಣ್ಣು ಮುಂದೆ ಅದು ಕಾಣಿಸ್ತಾ ಇದೆ ಅಂತ ಹೇಳುವಾಗ ನೀವು ಈ ಥರ ಹೇಳ್ತಿರಲ್ಲ, ಇರಬೇಕು, ಅದಾಗಿರಬೇಕು, ಮಾಡಿರಬೇಕು ಅಂತ. ಅವರು ಟ್ವಿನ್ಸ್ ಇರಬೇಕು ಅಂತ ಅನಿಸುತ್ತೆ. ಐ ಥಿಂಕ್ ದೇ ಮಸ್ಟ್ ಬಿ ಟ್ವಿನ್ಸ್. ಕಾಲ್ ಮಾಡಿದ್ದು ಕಿರಣ್ ಇರಬೇಕು. ಇಟ್ ಮಸ್ಟ್ ಬಿ ಕಿರಣ್ ಹೂ ಕಾಲ್ಡ್. ನಿನಗೀಗ ತುಂಬ ಹಸಿವಾಗಿರುತ್ತೆ ಅಲ್ವಾ? ಯು ಮಸ್ಟ್ ಬಿ ವೆರಿ ಹಂಗ್ರಿ ನಾವು, ರೈಟ್? ನೀವು ಅದನ್ನು ಸ್ಟ್ರಾಂಗ್ ಆಗಿ ನಂಬಿರ್ತೀರ, ಆ ಥರ ಆಗಿರುತ್ತೆ, ಆ ಥರ ಆಗಿರಲೇಬೇಕು ಅಂತ. ಆವಾಗ ಮಸ್ಟ್ ಬಿ ಯೂಸ್ ಮಾಡಿ. ಗೊತ್ತಾಗ್ತಿದೆ ಅಲ್ವಾ? ಆ್ಯಂಡ್ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ನ ಹೇಳಕ್ಕೆ ಬರಲ್ಲ. ನಾನು ಆಗಲೇ ನಿಮ್ಗೆ ಹೇಳ್ಬಿಟ್ಟೆ, ಪಾಸಿಟಿವ್ನೇ ಹೇಳಬೇಕು. ಅದು ಕಿರಣ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ನೆಗೆಟಿವ್ನಲ್ಲಿ ಹೇಳಬೇಕು. ಇಟ್ ಮಸ್ಟ್ ನಾಟ್ ಬಿ ಕಿರಣ್ ಅಂತ ಹೇಳಬಾರ್ದು. ಇಟ್ ಕಾಂಟ್ ಬಿ ಕಿರಣ್ ಹೂ ಕಾಲ್ಡ್ ಅನ್ಬೇಕು, ರೈಟ್? ಅಂದರೆ ನೀವು ನೆಗೆಟಿವ್ ಸೆಂಟೆನ್ಸ್ನ ಹೇಳಬೇಕು ಅಂದರೆ ಮಸ್ಟ್ ನಾಟ್ ಯೂಸ್ ಮಾಡಬಾರ್ದು ಈ ಸಿಚುವೇಶನ್ನಲ್ಲಿ, ರೈಟ್? ದೇ ಕಾಂಟ್ ಬಿ ಟ್ವಿನ್ಸ್, ಹಿ ಕಾಂಟ್ ಬಿ ಓವರ್ 50, ಯು ಕಾಂಟ್ ಬಿ ಹಂಗ್ರಿ ನಾವು. ಯಾಕಂದರೆ ನೀನು ಈಗ ತಾನೇ ತಿಂದೆ, ಯು ಕಾಂಟ್ ಬಿ ಹಂಗ್ರಿ ನಾವು. ನೋಡಿ, ಆ ಥರ ಗೊತ್ತಾಯ್ತಲ್ಲ? ನೆಗೆಟಿವ್ ಹೇಳಬೇಕಂದ್ರೆ ಕಾಂಟ್ ಬಿ. ಕ್ಯಾನ್ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ಕೊಟ್ಟಿದ್ದೆ, ಒಂದು ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವು ಎಕ್ಸ್ಪ್ರೆಸ್ ಮಾಡಬೇಕು ನೆಗೆಟಿವ್ ಡಿಡಕ್ಷನ್ ಅನ್ನೋ ಕೇಸ್ನಲ್ಲಿ, ರೈಟ್? ಪಾಸಿಟಿವ್ ಡಿಡಕ್ಷನ್ನಲ್ಲಿ ಮಸ್ಟ್ ಬಿ ಯೂಸ್ ಮಾಡಿ, ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಅದೇ ಥರ ನೋಡಿ, ಈಗ ನೀವು ಟ್ರೈ ಮಾಡಿ. ಆಫೀಸಲ್ಲಿ ಎಲ್ಲೋ ಒಂದು ಹಳೆ ಫೋನ್ ಇರಬೇಕು, ನಾವು ಮರ್ತೋಗಿರ್ತೀವಿ. ಎಲ್ಲೋ ಒಂದು ಫೋನ್, ಹಳೆ ಫೋನ್ ಇರಬೇಕು, ಕೊಡ್ತೀನಿ ನಿನಗೆ. ಸೊ ಒಂದು ಜಾಗದಲ್ಲಿ ಒಂದು ಇರಬೇಕು ಅಂದರೆ ದೇರಿಂದ ನೀವು ಸ್ಟಾರ್ಟ್ ಮಾಡಬೇಕು. ದೇರ್ ಮಸ್ಟ್ ಬಿ ಅನ್ ಓಲ್ಡ್ ಫೋನ್ ಸಮ್ವೇರ್ ಇನ್ ದ ಆಫೀಸ್. ನೀವು ತುಂಬ ಸರಿ ಈ ಥರನೂ ಹೇಳ್ತಿರಲ್ಲ, ನಿಮ್ಮ ಮಗ ಈಗ ಭಾಳ ಎತ್ತರ ಆಗಿರ್ತಾನೆ ಅನ್ಸುತ್ತೆ, ನೀವು ನೋಡೇ ಇರಲ್ಲ ತುಂಬ ಟೈಮ್, ಅವಾಗ ನೀವು ಹೇಳ್ತಿರಲ್ಲ, ಯುವರ್ ಸನ್ ಮಸ್ಟ್ ಬಿ ಕ್ವೈಟ್ ಟಾಲ್ ಬೈ ನಾವ್. ಟಾಲ್ ಅಂದರೆ ಎತ್ತರ ಆಗಿರ್ತಾನೆ. ಸೊ ಇದು ಟಾಲ್ ಅನ್ನೋದು ಅಡ್ಜೆಕ್ಟಿವ್. ಕ್ವೈಟ್ ಟಾಲ್ ಅಂದರೆ ಕಂಪೇರಿಟಿವ್ಲಿ ಅಂತ ಅರ್ಥ, ತುಂಬಾನೇ ಅಂತ ಅರ್ಥ, ಬಹಳನೇ ಅನ್ನೋ ಕಡೆ ಎಲ್ಲ ನಾವು ಕ್ವೈಟ್ ಯೂಸ್ ಮಾಡ್ತೀವಿ, ಅದು ಮೀನಿಂಗ್ ಕೂಡ ಬರುತ್ತೆ. ಯಾರೋ ಬೆಲ್ ರಿಂಗ್ ಮಾಡ್ತಿದ್ದಾರೆ, ಆ ಡೆಲಿವರಿ ಅವನೇ ಆಗಿರ್ತಾನೆ, ಈಗ ಅವನೇ ಬಂದಿರಬೇಕು ಅಂತ ಹೇಳ್ತಿರಲ್ಲ. ಸಂಬಡೀಸ್ ರಿಂಗಿಂಗ್ ದ ಬೆಲ್, ಇಟ್ ಮಸ್ಟ್ ಬಿ ದ ಡೆಲಿವರಿ ಗಾಯ್. ಇಲ್ಲಿ ನೋಡಿ, ದ ಕೂಡ ಯೂಸ್ ಮಾಡಿದ್ವಿ. ದನ ನಾವೆಲ್ಲ ಹಾಕ್ತೀವಿ, ತುಂಬ ಸ್ಪೆಸಿಫಿಕ್ ಆಗಿ ಅದು ಅವರೇ ಅಂತ ಹೇಳುವಾಗ ಆ ನೌನ್ ಹಿಂದೆ ನಾವು ದ ಹಾಕ್ತೀವಿ. ಎ ಬರಲ್ಲ ಇಲ್ಲಿ, ಎ ಅಂತೂ ಇಲ್ಲಿ ಹಾಕಲೇಬಾರ್ದು. ಇಟ್ ಮಸ್ಟ್ ಬಿ ಅಲ್ಲ, ಇಟ್ ಮಸ್ಟ್ ಬಿ ದ ಡೆಲಿವರಿ ಗಾಯ್. ನೆಲದ ಮೇಲೆಲ್ಲ ನೀರಿದೆ, ವಾಷಿಂಗ್ ಮಿಷಿನಲ್ಲಿ ಲೀಕ್ ಇರುತ್ತೆ. ದಿಸ್ ವಾಟರ್ ಆನ್ ದ ಫ್ಲೋರ್, ದೇರ್ ಮಸ್ಟ್ ಬಿ ಅ ಲೀಕ್ ಇನ್ ದ ವಾಷಿಂಗ್ ಮಷೀನ್. ಯಾಕೆಂದರೆ ಬೇರೆ ಯಾವುದು ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇರೋ ಕಡೆ ನೋಡಿ. ಈ ಪ್ರೊಬ್ಯಾಬಿಲಿಟೀಸ್ ಏನಾದರೂ ಕಡಿಮೆ ಇದ್ದರೆ, ಅಂದರೆ ಬೇರೆ ಚಾನ್ಸ್ ಕೂಡ ಇರ್ಬೋದು, ಅಂದರೆ ನಲ್ಲಿ ಕೂಡ ಲೀಕ್ ಆಗ್ತಿರ್ಬೋದು, ಅಥವಾ ಬೇರೆ ಯಾರೋ ನೀರು ಬಿಟ್ಟಿರ್ಬೋದು, ಈ ಥರ ಬೇರೆ ಚಾನ್ಸ್ ಕೂಡ ಇದ್ದರೆ ನೀವಾಗ ಮೇ ಮೈಟ್ ಯೂಸ್ ಮಾಡ್ಬೋದು, ರೈಟ್? ಮೇ ಮೈಟ್ನಲ್ಲೂ ನಾನು ಹೇಳ್ಕೊಟ್ಟಿದ್ದೆ, ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ನಿಮ್ಮ ಬಿಲೀಫ್, ಅನಿಸಿಕೆ ಏನಾದರೂ ಕಡಿಮೆ ಚಾನ್ಸ್ ಇದ್ದರೆ ಆಗೋದು. ಓಕೆ, ಈಗ ನಾವು ಇದೇ ಸೆಂಟೆನ್ಸ್ಗಳು ಪಾಸ್ಟ್ನಲ್ಲಿ ಇದ್ದಿದ್ರೆ ಆ ಥರ ಆಗಿರಬಹುದು ಅನ್ನೋದನ್ನು ಹೇಳಬೇಕಿದ್ರೆ ಮಸ್ಟ್ ಹ್ಯಾವ್ ಯೂಸ್ ಮಾಡ್ತೀವಿ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಜೊತೆ. ನಾ ಹೇಳಿದ್ನಲ್ಲ, ಯಾವಾಗಲೂ ಮೋಡಲ್ ವರ್ಬ್ ಜೊತೆ ನಾವು ಪಾಸ್ಟ್ನ ಬಗ್ಗೆ ಮಾತಾಡಬೇಕಂದ್ರೆ ಹ್ಯಾವ್ ಹಾಕಿ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನೇ ಯೂಸ್ ಮಾಡಿ. ಅದಕ್ಕೆ ನೀವು ವರ್ಬ್ಸ್ ಕಲ್ತಿರಬೇಕು. ನಾನು ವರ್ಬ್ಸ್ ಮೇಲೂ ವಿಡಿಯೋ ಮಾಡಿದ್ದೀನಿ, ಇಲ್ಲಿ ನೋಡಿ. ಪ್ರಿನ್ಸಿಪಲ್ ಆಫೀಸ್ನಲ್ಲಿ ಇಲ್ಲ, ಅವ್ರ ಮನೆಗೆ ಹೋಗಿರ್ತಾರೆ. ನೋಡಿ, ಹೋಗಿರಬಹುದು ಅಂತಲೂ ನಾನು ಹೇಳ್ತಿಲ್ಲ, ಮನೆಗೆ ಹೋಗಿರ್ತಾರೆ. ಯಾಕೆಂದ್ರೆ ಆಫೀಸ್ನಲ್ಲಿ ಇಲ್ಲ ಅಂದರೆ ನನಗೆ 99% ಶೋರ್ ಇದೆ ಅವ್ರ ಮನೆಗೆ ಹೋಗಿರ್ತಾರೆ. ಪ್ರಿನ್ಸಿಪಲ್ ಇಸಂಟ್ ಇನ್ ಹಿಸ್ ಆಫೀಸ್, ಹಿ ಮಸ್ಟ್ ಹ್ಯಾವ್ ಗಾನ್ ಹೋಮ್. ಮಸ್ಟ್ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್ ಗಾನ್, ಗೋನ ಪಾಸ್ಟ್ ಪಾರ್ಟಿಸಿಪಲ್ ಗಾನ್, ರೈಟ್? ಹೋಗಿರ್ಬಹುದು ಅಂದರೆ ಹಿ ಮೈಟ್ ಹ್ಯಾವ್ ಗಾನ್ ಹೋಮ್. ಅಂದರೆ ಮನೆಗೆ ಹೋಗಿರೋ ಚಾನ್ಸ್ ಕಡಿಮೆ ಇದೆ, ನನಗೆ ಅಷ್ಟು ಶೋರಾಗಿ ಗೊತ್ತಿಲ್ಲ, ಮೇ ಬಿ ಅವ್ರ ಮನೆಗೆ ಹೋಗಿರಬಹುದು ಅಂತ ಹೇಳೋ ಕಡೆ ನೀವು ಹೇಳಾಕಬೇಕು ಹಿ ಮೈಟ್ ಹ್ಯಾವ್ ಗಾನ್ ಹೋಮ್. ಬಟ್
ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಾನು ನಂಬಿದ್ದೀನಿ. ಅವ್ರ ಮನೆಗೆ ಹೋಗಿರ್ತಾರೆ, ಈಗ ಆಫೀಸ್ನಲ್ಲಿ ಇಲ್ಲ ಅಂದರೆ ಅವ್ರು ಅಲ್ಲೇ ಇರಬೇಕು ಅಂದರೆ ತುಂಬ ಸ್ಟ್ರಾಂಗ್ ಆಗಿ ನಾನು ಹೇಳ್ತಾ ಇದ್ದೀನಿ. ನೀನು ರಾಂಗ್ ನಂಬರ್ ಡೈಲ್ ಮಾಡಿರ್ತೀಯ, ಅದಕ್ಕೆ ಯಾರೋ ಬೇರೆಯವ್ರು ರಿಸೀವ್ ಮಾಡಿರಬಹುದು ಅಲ್ಲ. ನೋಡಿ, ನೀನು ರಾಂಗ್ ನಂಬರ್ ಡೈಲ್ ಮಾಡಿರ್ತೀಯಾ, ಯು ಮಸ್ಟ್ ಹ್ಯಾವ್ ಡೈಲ್ಡ್ ಅ ರಾಂಗ್ ನಂಬರ್. ನಾವು ಹೊರಗೆ ಹೋದಾಗ ಯಾರೋ ರೂಮ್ ಒಳಗೆ ಬಂದಿದ್ದಾರೆ. ಸಂಬಡಿ ಮಸ್ಟ್ ಹ್ಯಾವ್ ಎಂಟರ್ಡ್ ದ ರೂಮ್ ವೈಲ್ ಐ ವಾಸ್ ಔಟ್. ಇದು ತುಂಬ ಎಕ್ಸ್ಪೆನ್ಸಿವ್ ಇರೋ ಥರ ಕಾಣ್ತಿದೆ. ಇದಕ್ಕೆ ನೀನು ತುಂಬ ಖರ್ಚು ಮಾಡಿರ್ತೀಯ ಅಲ್ವಾ, ಅಂದರೆ ನೀನು ತುಂಬ ದುಡ್ಡು ಕೊಟ್ಟಿರ್ತೀಯ ಅಲ್ವಾ ಇದಕ್ಕೆ. ಇಟ್ ಲುಕ್ಸ್ ಎಕ್ಸ್ಪೆನ್ಸಿವ್. ಯು ಮಸ್ಟ್ ಹ್ಯಾವ್ ಪೇಡ್ ಅ ಲಾಟ್ ಫಾರ್ ಇಟ್, ರೈಟ್? ನೆಕ್ಸ್ಟ್ ಈಗ ನೀವು ಟ್ರೈ ಮಾಡಿ. ನಂಗೆ ನೆಗಡಿ ಆಗಿರ್ಬೇಕು ಅನ್ಸುತ್ತೆ. ಐ ಮಸ್ಟ್ ಹ್ಯಾವ್ ಕಾಟ್ ಅ ಕೋಲ್ಡ್. ನಾನು ಅದನ್ನು ಟೇಬಲ್ ಮೇಲೆ ಇಟ್ಟಿರ್ತೀನಿ. ಐ ಮಸ್ಟ್ ಹ್ಯಾವ್ ಕೆಪ್ಟ್ ಇಟ್ ಆನ್ ದ ಟೇಬಲ್. ನೋಡಿ, ಇದೇ ಸೆಂಟೆನ್ಸ್ನ ನಾನು ಅಲ್ಲಿಯೂ ಕೂಡ ಹೇಳಿದ್ದೆ, ನಾನು ಅದನ್ನು ಟೇಬಲ್ ಮೇಲೆ ಬಿಟ್ಟಿರಬಹುದು ಅಂತ. ಬಟ್ ನಾನಿಲ್ಲಿ ನೋಡಿ ಎಷ್ಟು ಶೋರಿಟಿಯಿಂದ ಹೇಳ್ತಾ ಇದ್ದೀನಿ. 11 ಗಂಟೆ ಆಗಿದೆ, ಅವ್ನು ನಿದ್ದೆ ಹೋಗಿರ್ತಾನೆ. ಇಟ್ಸ್ ಆಲ್ರೆಡಿ 11. ಹಿ ಮಸ್ಟ್ ಹ್ಯಾವ್ ಫಾಲನ್ ಅ ಸ್ಲೀಪ್. ಅವಳು ನೆನ್ನೆನೇ ಅದನ್ನು ಮಾಡಿರ್ತಾಳೆ. ಶಿ ಮಸ್ಟ್ ಹ್ಯಾವ್ ಡನ್ ಇಟ್ ಯೆಸ್ಟರ್ಡೇ. ಅವ್ನು ನೆನ್ನೆ ಅಲ್ಲಿಗೆ ಹೋಗಿರ್ತಾನೆ ಆರ್ ನೆನ್ನೆ ಅಲ್ಲಿ ಇದ್ದಿರ್ತಾನೆ. ಎರಡಕ್ಕೂ ಒಂದೇ ಸೆಂಟೆನ್ಸ್. ಹಿ ಮಸ್ಟ್ ಹ್ಯಾವ್ ಬೀನ್ ದೇರ್ ಯೆಸ್ಟರ್ಡೇ. ಹಿ ಮಸ್ಟ್ ಹ್ಯಾವ್ ವಾಸ್ ಅಲ್ಲ, ರೈಟ್? ನೆನ್ಬಿಟ್ಟುಕೊಳ್ಳಿ. ಯಾಕೆಂದರೆ ವಾಸ್ನ ಪಾಸ್ಟ್ ಪಾರ್ಟಿಸಿಪಲ್ ಬೀನ್. ನನ್ನ ಸೂಪರ್ ಮಾರ್ಕೆಟ್ನಲ್ಲೇ ಕಳ್ಕೊಂಡಿರ್ತೀನಿ. ಐ ಮಸ್ಟ್ ಹ್ಯಾವ್ ಲಾಸ್ಟ್ ಇಟ್ ಇನ್ ದ ಸೂಪರ್ ಮಾರ್ಕೆಟ್. ಐ ಫೆಲ್ಟ್ ದೇರ್ ಮಸ್ಟ್ ಬಿ ಸಮಥಿಂಗ್ ರಾಂಗ್. ಇಲ್ಲಿ ಯಾಕೆ ಮಸ್ಟ್ ಹ್ಯಾವ್ ಬಂದಿಲ್ಲ? ಯಾಕೆಂದರೆ ಐ ಫೆಲ್ಟ್ ಅನ್ನೋದೇ ಪಾಸ್ಟ್. ಆಲ್ರೆಡಿ ನಾವು ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಿ ಇದು ಪಾಸ್ಟ್ ಬಗ್ಗೆ ಅಂತ ಹೇಳ್ತಾ ಇದ್ದೀವಿ. ಆದ್ದರಿಂದ ಅದ್ರ ಮುಂದೆ ಬರೋದು ಮಸ್ಟ್ ಬಿ ಹಾಕಬಹುದು. ಯಾಕೆಂದರೆ ಐ ಫೆಲ್ಟ್ ಅನ್ನೋದು ಆಲ್ರೆಡಿ ಪಾಸ್ಟ್ನ ತೋರಿಸ್ತಿದೆ ಅಲ್ವಾ. ಐ ಫೆಲ್ಟ್ ದೇರ್ ಮಸ್ಟ್ ಬಿ, ಕರೆಕ್ಟ್. ಅವಳಿಗೆ ಏನು ಬೇಕು ಅನ್ನೋದು ಅವನಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಅಂದರೆ ಹಿ ಮಸ್ಟ್ ಹ್ಯಾವ್ ನೋನ್ ವಾಟ್ ಶಿ ವಾಂಟೆಡ್. ಯಾರೋ ನೀರು ಹರಿಯೋದಕ್ಕೆ ಬಿಟ್ಟಿದ್ದಾರೆ. ಸಮ್ವನ್ ಮಸ್ಟ್ ಹ್ಯಾವ್ ಲೆಫ್ಟ್ ದ ವಾಟರ್ ರನ್ನಿಂಗ್. ಅದು ತುಂಬ ಚೆನ್ನಾಗಿತ್ತು ಅನಿಸುತ್ತೆ ಅಲ್ವಾ. ಇಟ್ ಮಸ್ಟ್ ಹ್ಯಾವ್ ಬೀನ್ ನೈಸ್, ಇಟ್ ಮಸ್ಟ್ ಹ್ಯಾವ್ ಬೀನ್ ಫನ್ ಅಂತ ನೀವು ಕೇಳ್ತಿರಲ್ಲ ಯಾರೋ ಅಲ್ಲಿಗೆ ಹೋಗಿ ಬಂದ. ನೋ ಇಟ್ ವಾಸಂಟ್ ಅಂತ ಆನ್ಸರ್ ಮಾಡ್ಬೋದು. ಈ ಥರ ಆನ್ಸರ್ ಮಾಡಬೇಕು, ರೈಟ್? ಆ್ಯಂಡ್ ಅದೇ ಥರ ನೋಡಿ, ಇಟ್ ಮಸ್ಟ್ ಹ್ಯಾವ್ ಬೀನ್ ಸಮೋನ್ ಎಲ್ಸ್ ಯು ಸಾ. ಅವ್ರು ಯಾರನ್ನು ನೋಡಿರ್ತಾರೆ, ಅವ್ರು ಬಂದು ನಿಮ್ಗೆ ಹೇಳ್ತಾರೆ ಅದು ಕಿರಣೇ ಬಂದಿತ್ತು ಅಲ್ವಾ. ನೋ ನೋ ನೋ, ಕಿರಣ್ ಅಲ್ಲ, ನೀನು ನೋಡಿದ್ದು ಬೇರೆ ಯಾರೋ ಆಗಿರಬೇಕು, ಯಾಕೆಂದರೆ ಅವನು ಊರಲ್ಲಿಲ್ಲ. ಇಟ್ ಮಸ್ಟ್ ಹ್ಯಾವ್ ಬೀನ್ ಸಮ್ವನ್ ಎಲ್ಸ್, ಬೇರೆ ಯಾರೋ. ನೋಡಿ, ಆಗಿರಬೇಕು ಇದ್ದಿರಬೇಕು ಅಂತ ಹೇಳುವಾಗ ನಾವು ಹ್ಯಾವ್ ಬೀನ್ ಯೂಸ್ ಮಾಡ್ತೀವಿ. ನೀವು ಹಳೆ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತಲ್ಲ. ಶಿ ಮಸ್ಟ್ ಹ್ಯಾವ್ ಥಾಟ್ ದ್ಯಾಟ್ ಇಟ್ ವಾಸ್ ಹರ್ ಫೋನ್. ನಾನು ದಟ್ನ ಬಿಟ್ಟಿದ್ದೀನಿ ಇಲ್ಲಿ. ಶಿ ಮಸ್ಟ್ ಹ್ಯಾವ್ ಥಾಟ್ ದ್ಯಾಟ್ ಇಟ್ ವಾಸ್ ಹರ್ ಫೋನ್. ಅವಳದನ್ನು ಅವಳ ಫೋನ್ ಅಂತ ಅಂದ್ಕೊಂಡಿರಬೇಕು, ಅದಕ್ಕೆ ತಗೊಂಡು ಹೋದ್ಲು. ದಟ್ ಮಸ್ಟ್ ಹ್ಯಾವ್ ಬೀನ್ ರಿಯಲಿ ಡಿಫಿಕಲ್ಟ್ ಫಾರ್ ಯು, ರೈಟ್? ನಿನಗೆ ಅದು ತುಂಬ ಡಿಫಿಕಲ್ಟ್ ಆಗಿರಬೇಕು ಅಲ್ವಾ. ಅಂದರೆ ಪಾಸ್ಟ್ ಬಗ್ಗೆನೇ ನಾವು ಮಾತಾಡ್ತಿದ್ದೀವಿ. ಎಷ್ಟೇ ಪಾಸ್ಟ್ ಆಗಿದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಮ ಚೈಲ್ಡ್ಹುಡ್ ಬಗ್ಗೆನೂ ನೀವು ಹೇಳ್ಬೋದು, ಈ ಥರ ಆಗಿರಬೇಕು, ಈ ಥರ ಇದ್ದಿರಬೇಕು ನೀನು ಅಂತ ಹೇಳೋ ಕಡೆನೂ. ಐ ಮಸ್ಟ್ ಹ್ಯಾವ್ ಮೇಡ್ ಅ ಮಿಸ್ಟೇಕ್ ಇನ್ ದ ಸೆಕೆಂಡ್ ಸ್ಟೆಪ್. ಇಟ್ ಮಸ್ಟ್ ಹ್ಯಾವ್ ಬಿನ್ ಡಿಫಿಕಲ್ಟ್ ಫಾರ್ ಹರ್ ಟು ವರ್ಕ್ ಅಲೋನ್. ಅವಳು ಒಬ್ಬಳೇ ಕೆಲಸ ಮಾಡೋದಕ್ಕೆ ಅವಳಿಗೆ ತುಂಬ ಕಷ್ಟ ಆಗಿರ್ಬೇಕು ಅನಿಸುತ್ತೆ ಇಷ್ಟು ದಿನ. ಇಟ್ ಯಾಕೆ ಬಂತು ಅಂದರೆ ನಾವು ಸಿಚುವೇಶನ್ ಬಗ್ಗೆ ಮಾತಾಡ್ತಿದ್ದೀವಿ ಇಲ್ಲಿ. ಹಿ ಮಸ್ಟ್ ಹ್ಯಾವ್ ಚೇಂಜ್ ಕ್ಲೋತ್ಸ್ ಡ್ಯೂರಿಂಗ್ ದ ಬ್ರೇಕ್. ಡ್ಯೂರಿಂಗ್ ಮೇಲೆ ನಾವು ವಿಡಿಯೋ ಮಾಡಿದ್ದೀನಿ. ಸಮ್ ಒನ್ ಮಸ್ಟ್ ಹ್ಯಾವ್ ಟೇಕನ್ ಮೈ ಅಂಬ್ರೆಲಾ ಬೈ ಮಿಸ್ಟೇಕ್. ಯು ಮಸ್ಟ್ ಹ್ಯಾವ್ ಪ್ರಾಕ್ಟಿಸ್ಡ್ ಇಟ್ ಹಾರ್ಡ್ ವೆನ್ ಯು ಆರ್ ಅ ಸ್ಟೂಡೆಂಟ್. ನೀವು ಹೇಳ್ತಿರಲ್ಲ, ನಿನಗೆ ಇದು ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ನೀ ಸ್ಟೂಡೆಂಟ್ ಆಗಿದ್ದಾಗ ಯು ಮಸ್ಟ್ ಹ್ಯಾವ್ ಪ್ರಾಕ್ಟಿಸ್ಡ್ ಇಟ್ ಹಾರ್ಡ್. ನೋಡಿ, ಅಂದರೆ ಅವ್ರ ಸ್ಟೂಡೆಂಟ್ ಲೈಫ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಅವಾಗ ನೀನು ಇದನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ಬೇಕಲ್ವಾ, ಅದಕ್ಕೆ ನೀನು ಇಷ್ಟು ಚೆನ್ನಾಗಿ ಬರ್ತಿದೆ. ಯು ಮದರ್ ಮಸ್ಟ್ ಹ್ಯಾವ್ ಬೀನ್ ವೆರಿ ಬ್ಯೂಟಿಫುಲ್ ವೆನ್ ಶಿ ವಾಸ್ ಯಂಗ್ ಅಂತ ಹೇಳ್ತಿರಲ್ಲ. ಅವ್ರು ಇವಾಗಲೇ ಇಷ್ಟು ಚೆನ್ನಾಗಿದ್ದಾರೆ ಅಂದರೆ ಅವ್ರು ಯಂಗ್ ಆಗಿದ್ದಾಗ ಇನ್ನೂ ತುಂಬ ಚೆನ್ನಾಗಿ, ಇನ್ನೂ ತುಂಬ ಬ್ಯೂಟಿಫುಲ್ ಆಗಿ ಇದ್ದಿರಬಹುದು ಅಲ್ವಾ. ದೇರ್ ಮಸ್ಟ್ ಹ್ಯಾವ್ ಬೀನ್ ಅ ಬಿಗ್ ಕ್ರೌಡ್ ಅಟ್ ದ ಟೆಂಪಲ್ ಎಸ್ಟರ್ಡೇ, ರೈಟ್? ಯಾಕೆಂದರೆ ನಿನ್ನೆ ಹಬ್ಬ ಇತ್ತು, ಸೊ ಟೆಂಪಲ್ ಹತ್ರ ದೇರ್ ಮಸ್ಟ್ ಹ್ಯಾವ್ ಬೀನ್ ಅ ಬಿಗ್ ಕ್ರೌಡ್. ಎ ಕ್ರೌಡ್ ಅಂತ ಹೇಳಕ್ಕೆ ಬರಲ್ಲ, ಬಟ್ ಎ ಬಿಗ್ ಕ್ರೌಡ್ ಅನ್ಬೋದು. ಗೊತ್ತಾಯ್ತಲ್ಲ?
ಸೊ ನೋಡಿ, ಅದಕ್ಕೆ ನೀವು ವಿಡಿಯೋ ಎಂಡ್ವರೆಗೂ ನೋಡಿದಾಗ ತುಂಬ ವೆರೈಟಿ ಆಫ್ ಸೆಂಟೆನ್ಸ್ ಕಲಿಬೋದು. ಅದಕ್ಕೆ ಯಾವುದೇ ವಿಡಿಯೋನ ನೀವು ಸ್ಕಿಪ್ ಮಾಡಬಾರ್ದು, ಎಂಡ್ವರೆಗೂ ನೋಡಬೇಕು. ಆ್ಯಂಡ್ ಎಲ್ಲ ಸೆಂಟೆನ್ಸ್ಗಳನ್ನ ನೋಟ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದೆ ಅಂದರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.